ಈಗ ನಿಮ್ಮ ಪರ್ಸನಲ್ ಲೈಫಲ್ಲಿ ಒಂದಷ್ಟು ಕ್ವಶನ್ಸ್ ಅನ್ನ ಕೇಳ್ತೀವಿ, ಓಕೆ. ಅದ್ರ ಬಗ್ಗೆ ಹೇಳೋದಾದ್ರೆ. ಓಕೆ, ಅಮೂಲ್ಯ ಅವರು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಫುಡ್ ಯಾವುದು? ತುಂಬಾ ಇಷ್ಟಪಟ್ಟು ಚಿತ್ರಾನ್ನ, ಬಿಸಿ ಬಿಸಿ ಚಿತ್ರಾನ್ನ. ಓಕೆ, ತುಂಬಾ ಇಷ್ಟಪಟ್ಟು ಹೋಗುವಂತಹ ಪ್ಲೇಸ್? ತುಂಬಾ ಇಷ್ಟಪಟ್ಟು ಹೋಗೋ ಪ್ಲೇಸ್ ಅಂದ್ರೆ ನೇಚರ್, ಅಂದ್ರೆ ಅದು ಈಗ ತೀರ್ಥಹಳ್ಳಿ ಆಗಿರ್ಬೋದು, ಅಂದ್ರೆ ತುಂಬಾ ಆಫನ್ ಆಗಿ ಹೋಗೋ ಅಂತದ್ದು ತೀರ್ಥಹಳ್ಳಿ ಆಗಿ ಮಡಿಕೇರಿ ಆಗಿರ್ಬೋದು, ನೇಚರ್ ಎಲ್ಲಿದೆಯೋ ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀನಿ. ಓಕೆ, ಅಮೂಲ್ಯ ಗೌಡ ಅವರ ಫೇವ್ರೆಟ್ ಕಲರ್? ಬ್ಲ್ಯಾಕ್. ಓಕೆ, ಅಮೂಲ್ಯ ಅವರ ಒಂದು ಡೆಸ್ಟಿನಿ ಪ್ಲೇಸ್? ನಂಗೆ ನಾರ್ದರ್ನ್ ಲೈಟ್ಸ್ ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇದೆ, ಸೊ ಅದು. ಓಕೆ, ಅಮೂಲ್ಯ ಅವ್ರ ಕಾಫಿ ಇಷ್ಟನಾ, ಟೀ ಇಷ್ಟನಾ, ಅಥವಾ Coffee. ಸಾಫ್ಟ್ ಡ್ರಿಂಕ್ ಇಷ್ಟನಾ? ಕಾಫಿ. ಕಾಫಿ. ಕ್ವೆಶ್ಚನ್ನೇ ಬೇಡ ನಿಮ್ಗೆ, ಕಾಫಿ. ಕಾಫಿ. ಓಕೆ, ಬೀಚ್ ಇಷ್ಟನಾ ಅಥವಾ ಮೌಂಟ್ ಹಿಲ್ಸ್ ಆ ಥರ ಇಷ್ಟ? ಬೀಚ್ ಇಷ್ಟ. ಟ್ರಿಪ್ ಹೋಗ್ಬೇಕು ಅಂದಾಗ ಫ್ರೆಂಡ್ಸ್ ಜೊತೆ ಹೋಗಕ್ಕೆ ಇಷ್ಟಪಡ್ತಾರಾ, ಫ್ಯಾಮಿಲಿ ಜೊತೆ ಹೋಗಕ್ಕೆ ಇಷ್ಟಪಡ್ತಾರಾ? ಅದು ಹೆಂಗೆ ಹೇಳಕ್ಕಾಗತ್ತೆ, ಲೈಕ್ ಆಬ್ವಿಯಸ್ಲಿ ಫ್ಯಾಮಿಲಿ, ಬಟ್ ಫ್ರೆಂಡ್ಸ್ ಜಾಸ್ತಿ. ಫ್ಯಾಮಿಲಿದು ಹೆಂಗೆ ಆಗುತ್ತೆ ಅಂತಂದ್ರೆ ಇಷ್ಟ ಅನ್ನೋದಕ್ಕಿಂತ ಲೈಕ್ ಅವ್ರ ಚಾಯ್ಸಸ್ ಬೇರೆ, ನಮ್ ಚಾಯ್ಸಸ್. ಈಗ ದೊಡ್ಡವರಾಗಿರೋದ್ರಿಂದ ಅವ್ರದ್ದು ಫುಲ್ ಜಾಸ್ತಿ ಟೆಂಪಲ್, ಅವ್ರದೇ ಬೇರೆ ತರ ಚಾಯ್ಸಸ್ ಇದೆ. ಫ್ರೆಂಡ್ಸ್ ಜೊತೆ ಹೋದಾಗ ಹೆಂಗಾಗತ್ತೆ ಅಂತಂದ್ರೆ ಲೈಕ್ ನಮ್ ಎಲ್ರದ್ದು ಒಂದು ಟೇಸ್ಟ್ ಒಂದೇ ತರ ಇರತ್ತೆ. ನಾವು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀವಿ ಬೇರೆ ಬೇರೆ ಪ್ಲೇಸ್ಗಳಿಗೆ. ಈಗ ಅದೇ ನಮ್ ಪಪ್ಪಾಗೆಲ್ಲ ಕರ್ಕೊಂಡ್ ಹೋಗಿ ಬನ್ನಿ ಯಾವ್ದಾದ್ರು ಹೊಸ ಬೀಚ್ಗೆ ಹೋಗೋಣ, ಇನ್ನೊಂದಕ್ಕೆ ಹೋಗೋಣ ಅಂತ ಹೇಳಿದ್ರೆ ಬೈತಾರೆ. ಅಲ್ಲಿ ಏನಿದೆ ಬಾವದ ಯಾವ್ದಾದ್ರು ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಎರಡೂ ಇಷ್ಟ. ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಂತ ಹೋಗ್ತೀನಿ, ಫ್ರೆಂಡ್ಸ್ ಜೊತೆ ಎಕ್ಸ್ಪ್ಲೋರ್ ಮಾಡೋದಕ್ಕಂತ. ಫೈನಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನೀವು ಹೇಳ್ದಂಗೆ ಅಂಡ್ ನಾನು ಕೇಳ್ದಂಗೆನೆ ತುಂಬಾನೇ ಪ್ರತಿಯೊಬ್ಬರಿಂದಾನು ಕಲಿಯುವಂಥದ್ದು ಇರುತ್ತೆ. ನಿಮ್ಮಲ್ಲಿ ಕೂಡ ನಿಮ್ಮ ಇಂಟರ್ವ್ಯೂ ಮಾಡಿದ್ಮೇಲೆ ನನಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅಯ್ಯೋ, ತುಂಬಾನೇ ಖುಷಿ ಆಯ್ತು. ಹೆಂಗ್ ಅನ್ನಿಸ್ತು ಇಂಟರ್ವ್ಯೂ? ತುಂಬಾ ಖುಷಿ ಆಯ್ತು. ಆಕ್ಚುಲಿ ನಾನು ಇವಾಗ ಕಟ್ಟಾದಾಗ ಹೇಳ್ತಾ ಇದ್ದೆ, ಇದು ಇಂಟರ್ವ್ಯೂ ಅನ್ನೋದಕ್ಕಿಂತ ನಾವು ಒಂಥರ ಪಾಡ್ಕಾಸ್ಟ್ ತರ, ಅಂದ್ರೆ ಎಸ್ಪೆಷಲಿ ಏನೋ ಇಂಟರ್ವ್ಯೂ ಅಲ್ಲಿ ಇರೋದಕ್ಕಿಂತ ಸುಮ್ನೆ ಕುತ್ಕೊಂಡು ನಾವು ವಿಷಯಗಳನ್ನ ಎಕ್ಸ್ಚೇಂಜ್ ಮಾಡ್ದಂಗಿತ್ತು. ಅಂಡ್ ಎಕ್ಸ್ಪೆಷಲಿ ನಿಮ್ ಜೊತೆನೂ ಅಷ್ಟೇನೆ, ನೀವು ಇಂಟರ್ವ್ಯೂ ಮಾಡ್ತಿದ್ದೀರಾ ಅನ್ನೋದಕ್ಕಿಂತ ಲೈಕ್ ಈಗ ಫ್ರೆಂಡ್ಸ್ ಕುತ್ಕೊಂಡು ಮಾತಾಡೋ ತರ ಒಂದು ಇದು ಕ್ರಿಯೇಟ್ ಮಾಡಿದ್ರಿ. ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು. ನಿಮ್ಮ ಅಮೂಲ್ಯವಾದ ಸಮಯವನ್ನ ಅಮೂಲ್ಯ ಅವರೊಟ್ಟಿಗೆ ಸಮಯ ಕಳೆಯೋದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ. ನಮ್ಮ ಕನ್ನಡ ಬೆಳ್ಳಿತೆರೆಗೆ ಯಾವ ರೀತಿ ಅಮೂಲ್ಯ ಅವ್ರು ಇಷ್ಟನೋ, ಸೊ ಕಿರುಪರದೆಗೆ ನಮ್ಮ ಅಮೂಲ್ಯ ಗೌಡ ಅವರು ಅಷ್ಟೇ ಇಷ್ಟಪಡ್ತಾರೆ ಎಲ್ಲ ಕನ್ನಡಿಗರು ಕೂಡ, ಹಾಗೇನೆ ತೆಲುಗು ಆಡಿಯನ್ಸ್ ಕೂಡ. ಸಾಕಷ್ಟು ಸೀರಿಯಲ್ಸ್ಗಳಲ್ಲಿ ನಟನೆ ಮಾಡ್ತಾ ಇದ್ರ. ಆದಷ್ಟು ಬೇಗ ನಿಮ್ಮ ಇಷ್ಟಗಳೆಲ್ಲನೂ ಕೂಡ ಈಡೇರ್ಲಿ, ಹಾಗೇನೆ ಕಷ್ಟಗಳೆಲ್ಲನೂ ಕೂಡ ದೂರ ಆಗ್ಲಿ. ನೀವು ಅನ್ಕೊಂಡಿರುವಂತಹ ಪ್ರತಿಯೊಂದು ಸಕ್ಸಸ್ಸು ಕೂಡ ಆದಷ್ಟು ಬೇಗ ಆಗ್ಲಿ, ಒಳ್ಳೇದಾಗ್ಲಿ. ಅಂಡ್ ಆದಷ್ಟು ಬೇಗ ನಿಮ್ಮ ಮತ್ತೆ ರಿಷಿ ಅವರ ಪೇರು ಒಂದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಗೂ ಅಷ್ಟೇ, ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳ್ತಿದ್ದೀರಾ. ತುಂಬಾ ಚೆನ್ನಾಗಿ ಬರ್ತಿದೆ, ಆಲ್ರೆಡಿ ನಾನು ನೋಡಿದೀನಿ. ಇನ್ನ ತುಂಬಾ ಚೆನ್ನಾಗಿ ನಿಮ್ಮ ಚಾನೆಲ್ ಬೆಳೀಲಿ ಅಂತ ಕೇಳ್ಕೊತೀನಿ. ಅಂಡ್ ಹೀಗೆ ನಮಗೂ ಸಪೋರ್ಟ್ ಮಾಡ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ನಮ್ಮ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ನಿಮ್ಮ ಕೆರಿಯರ್ಗೆಲ್ಲನೂ ಸಹ ನಮ್ಮ ಬಾಸ್ ಟಿವಿ ಕಡೆಯಿಂದ ಅಂಡ್ ನಮ್ಮ ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ ಬಾಸ್ ಟಿವಿಯಲ್ಲಿ ಅಮೂಲ್ಯ ಗೌಡ ಅವರ ಮಾತು. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.